ಸರ್ ನನಗೆ MBBS ಮಾಡಬೇಕು ಅಂತ ಇದ್ದೀನಿ ಜಾರ್ಜಿಯಲ್ಲಿ. ಬಟ್ ನಂದು ಬಜೆಟ್ ರೇಂಜು 35 to 40 lakhs ಅಷ್ಟೇ ಇರೋದು. ಸೊ ನಾನೇನು ಲಾಟ್ರಿ ಟಿಕೆಟ್ ಅನ್ನೋದು ತಗೋಬೇಕಾ? ಲಾಟ್ರಿ ಟಿಕೆಟ್ ಏನು ಬೇಕಾಗಿಲ್ಲಮ್ಮ. 36 to 40 lakhs ಇದ್ದರೆ ಮೋರ್ ದೆನ್ ಸಫಿಷಿಯಂಟ್. ನೀವು ಜಾರ್ಜಿಯಾದಲ್ಲಿ MBBS ಓದಬೇಕು ಅಂದರೆ 6 yearsಗೆ 32 to 36 ಅಷ್ಟೇ ಆಗೋದು. ನೀಟ್ ಕಂಪಲ್ಸರಿನಾ ಸರ್? ನೀವು ಮತ್ತೆ ಬಂದು ಇಂಡಿಯಾದಲ್ಲಿ ಡಾಕ್ಟರ್ ಆಗಬೇಕು ಅಂತಿದ್ರೆ ನೀಟ್ ಎಕ್ಸಾಮ್ನ ಮ್ಯಾಂಡೇಟ್ರಿ ಬರ್ದಿರಬೇಕು, ಇಲ್ಲಾಂದ್ರೆ ನೀವು ಡಾಕ್ಟರ್ ಆಗಕ್ಕೆ ಆಗಲ್ಲ. ಸೊ ಮೈ ರೆಕಮೆಂಡೇಶನ್ ಇಸ್ ಡೆಫಿನೆಟ್ಲಿ ನೀಟ್ ಬರೀರಿ. ಯೂನಿವರ್ಸಿಟಿ ಚೆನ್ನಾಗಿಲ್ಲ ಅಂದರೆ ನನ್ನ ಕ್ಯಾರಿಯರ್ಗೆ ಏನಾದರೂ ಪ್ರಾಬ್ಲಮ್ ಆದರೆ? ಇದಕ್ಕೆ ಫಸ್ಟ್ ಹೇಳೋದು, ಅನಿವಾ ಓವರ್ಸೀಸ್ನ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಜೊತೆ ಒಂದು ಕೌನ್ಸಿಲಿಂಗ್ ಸೆಷನ್ನ ಅಟೆಂಡ್ ಮಾಡಿ. ನಾವು ನಿಮ್ಗೆ ಕೊಡೋಂಥ ಯೂನಿವರ್ಸಿಟೀಸ್ ಎಲ್ಲನೂ ಬಂದು NMC ಅಪ್ರೂವ್ಡ್ ಯೂನಿವರ್ಸಿಟೀಸ್. ಸೊ ನೀವು ಅಲ್ಲಿ ಹೋಗಿ ಓದಿ ನೀವು ಮತ್ತೆ ಇಲ್ಲಿ ಬಂದು ನಿಮ್ಮ MBBS ಡಿಗ್ರಿ ಅನ್ನೋದು ರೆಕಗ್ನೈಸ್ ಆಗಿರುತ್ತೆ. MBBS ಮುಗಿದ್ಮೇಲೆ ಇಂಡಿಯಾದಲ್ಲಿ ಡಾಕ್ಟರ್ ಆಗಬೇಕು ಅಂದರೆ ಏನು ಮಾಡಬೇಕು? ಈಗ MBBS ಮುಗಿದ್ಮೇಲೆ ಇಂಡಿಯಾದಲ್ಲಿ ಡಾಕ್ಟರ್ ಆಗಬೇಕು ಅಂದರೆ ಮತ್ತೆ ಇಲ್ಲಿ ಬಂದು FMGE ಎಕ್ಸಾಮ್ ಅಂತಿದೆ, ಅದನ್ನ ಕ್ಲಿಯರ್ ಮಾಡ್ಕೊಬೇಕು. ಅದಾದಮೇಲೆ ಇಲ್ಲಿ ಇಂಟರ್ನ್ಶಿಪ್ ಕಂಪ್ಲೀಟ್ ಮಾಡಿದ್ರೆ ಯು ವಿಲ್ ಬಿ ರೆಡಿ ಟು ಬಿಕಮ್ ಅ ಡಾಕ್ಟರ್. ಸೂಪರ್ ಸರ್. ಸೊ ನನ್ನ ಡಾಕ್ಟರ್ ಡ್ರೀಮ್ ಈಗ ತುಂಬ ಕ್ಲೋಸ್ ಅನ್ನಿಸ್ತಾ ಇದೆ. 100% ಡಾಕ್ಟರ್ ಆಗೋ ನಿಮ್ಮ ಕನಸು ರಿಯಾಲಿಟಿ ಮಾಡೋದು ನಮ್ಮ ಕೆಲಸ.